ನಮ್ಮ ಕಲ್ಯಾಣದತ್ತ ಬರುತ್ತಿದೆ. ಬಸವಣ್ಣ, ನೇರವಾಗಿ ಆಕೆಯನ್ನು ಇಲ್ಲಿಗೆ ಕರೆತನ್ನಿ. ಆಗಲಿ ಪ್ರಭು. ತಾಯಿ ಬೇಡ ಹೇಳವ್ವ. ಚನ್ನ ಮಲ್ಲಿಕಾರ್ಜುನನ ಒಲುಮೆಯ ನನಗಿಂದು ಸಂಗನ ಬಸವಣ್ಣ ನಿಮ್ಮ ಶ್ರೀಪಾದದ ದರ್ಶನವಾಯಿತು. ಇಲ್ಲ ತಾಯಿ, ನಿಮ್ಮ ಆಗಮನದಿಂದ ನಮ್ಮ ಈ ಶಿವಾನುಭವ ಮಂಟಪಕ್ಕೊಂದು ಅಪೂರ್ವವಾದ ಕಳೆ ಬಂದಿದೆ. ನೋಡು, ಇವರೇ ನಮ್ಮ ಗುಹೇಶ್ವರ ಲಿಂಗದ ಅಲ್ಲಮ ಪ್ರಭುದೇವರು. ಶರಣು ಶರಣಾರ್ಥಿ. ಹೀಗೆ ಬಾ ತಾಯಿ. ನಿಲ್ಲಿ ಬಸವಣ್ಣನವರೇ. ಅನುಭಾವಿಗಳಿಗೆ, ಜ್ಞಾನಿಗಳಿಗೆ ಮಾತ್ರ ನಮ್ಮ ಅನುಭವ ಮಂಟಪದಲ್ಲಿ ಸ್ಥಾನ. ಮಹಾದೇವಿಯ ನಿಲುವು ನಮಗಿನ್ನು ಸ್ಪಷ್ಟವಾಗಿಲ್ಲ. ಹೇಳು, ಉಕ್ಕುತ್ತಿರುವ ಯೌವನವನ್ನು ತೊರೆದು ಇತ್ತ ಕಡೆ ಬಂದಿದ್ದಾದರೂ ಏಕೆ? ಇದು ಶರಣರ ಆಧ್ಯಾತ್ಮಿಕ ನೆಲೆ. ಇಲ್ಲಿ ನಿನ್ನಂತಹ ಹೆಣ್ಣುಗಳಿಗೆ ಸ್ಥಾನವಿಲ್ಲ. ಗಂಡನನ್ನು ಬಿಟ್ಟು ಬಂದವಳಿಗೆ ನಾನು ಆಶ್ರಯವನ್ನು ನೀಡಿದರೆ ನಮ್ಮ ಶರಣರು ಮುನಿಯುವರು. ನಾನು ದಾರಿ ತಪ್ಪಿ ಬಂದವಳಲ್ಲ ಪ್ರಭು. ನಿಮ್ಮಂತಹ ಶರಣರ ಸಂಘದಲ್ಲಿ ನನ್ನ ಗಂಡನನ್ನು ಅರೆಸುತ್ತ ಬಂದವಳು. ಏನು, ನಿನ್ನ ಗಂಡನನ್ನು ಅರೆಸುತ್ತ ಇಲ್ಲಿಗೆ ಬಂದೆಯೋ? ಹಾಗಿದ್ದರೆ ಹೇಳು, ನಿನ್ನ ಗಂಡನಾರು? ಲೌಕಿಕದ ಗಂಡನನ್ನು ಅರೆಸುತ್ತ ಬಂದವಳಲ್ಲ ಪ್ರಭು. ಹರನೆಂಬ ವರನ ಮಧುವಣಿಗನ ಮಾಡಿ ಎನ್ನ ಮಧುವಣಗಿತ್ತಿಯಾಗಿ ಮಾಡಿದರು ಮದುವೆಯ ಗುರುಲಿಂಗರು. ನೀನು ಲೌಕಿಕದ ಗಂಡನೊಟ್ಟಿಗೆ ಬದುಕಿ ಆ ಬದುಕನ್ನೇ ತಿರಸ್ಕರಿಸಿ ಬಂದವಳೆಂದು ಇಡೀ ಜಗತ್ತಿಗೆ ಗೊತ್ತು. ಕೌಶಿಕನ ಮೇಲೆ ತಪ್ಪು ಅಪವಾದ ಹೊರಸಿ ನಿರ್ವಾಣದಲ್ಲಿ ಬಂದಿರುವ ನಿನ್ನ ಸತೀ ಧರ್ಮವನ್ನ ನಮ್ಮ ಶರಣರು ಒಪ್ಪಲಾರರು. ತಪ್ಪು ಒಪ್ಪುಗಳೆಲ್ಲವೂ ಆ ನನ್ನ ಚನ್ನ ಮಲ್ಲಿಕಾರ್ಜುನಿಗೆ ಗೊತ್ತು. ಈ ಹಕ್ಕೊಬ್ಬ ಪರಕ್ಕೊಬ್ಬ ಗಂಡನನ್ನು ಕೂಡುವ ಜಾರಿಣಿ ನಾನಲ್ಲ ಪ್ರಭು. ಸೀಮೆ ಇಲ್ಲದ ನಿಸ್ಸೀಮ ಚಲುವನಿಗೆ ಮಾತ್ರ ಒಲಿದವಳು. ಇದು ಬರೀ ಆಡಂಬರದ ಮಾತು. ವೈರಾಗ್ಯದ ಸಂಕೇತವಾದ ನಿನ್ನ ನಿರ್ವಾಣವೆಂಬ ಕೇಶವೆಂಬ ಸೀರೆಯಿಂದ ಮುಚ್ಚಿಟ್ಟು ನಿನ್ನಂತರಂಗದ ನಾಚಿಕೆಯನ್ನ ತೆರೆದಿಟ್ಟ ಏಕೆ? ಈ ನಿನ್ನ ವೇಷವನ್ನ ಗುಹೇಶ್ವರನು ಒಪ್ಪನಮ್ಮ. ಕಾಮದ ಮುದ್ರೆಯ ಕಂಡು ನಿಮಗೆ ನೋವಾಗದಿರಲೆಂದು ಆ ಭಾವದಿಂದ ಮುಚ್ಚಿದನು ವಿನಃ ನನ್ನಂತರಂಗದ ಮರೆ ಮಾಡಲೆಂದೆಲ್ಲ ಪ್ರಭುವೆ. ಕೌಶಿಕನೆಂಬ ಕಾಮುಕನ ಬಲೆಯೊಳಗಿದ್ದು ಕಾಮನನ್ನೇ ಗೆದ್ದೆ ಎಂಬ ನಿನ್ನ ಮಾತು ವಲ್ಲದ ಮಾತು. ಏನೆಂಬೆ ಅವ್ವ? ಕೆಂಡದ ಮೇಲಿರುವ ಶವಕ್ಕೆ ತನ್ನ ಶರೀರದ ನೆನಪಾಗುವುದೇ? ಸೂತ್ರ ತಪ್ಪಿದ ಗೊಂಬೆಗೆ ಹೆಜ್ಜೆ ಹಾಕುವ ಬಯಕೆ ಆಗುವುದೇ? ಬೆಂದು ಹೋದ ದಾರ ಮತ್ತೊಮ್ಮೆ ಹಗ್ಗವಾಗಬಲ್ಲದೆ? ಚನ್ನ ಮಲ್ಲಿಕಾರ್ಜುನನಿಗೆ ಅರ್ಪಿಸಿಕೊಂಡ ಈ ಶರೀರಕ್ಕೆ ಕಾಮದ ನೆರಳು ಬೀಳಲು ಸಾಧ್ಯವೇ? ದೇಹ ಇಂದ್ರಿಯವೆಂಬ ಜಾತಿ ಸೂತಕವಿರಲು ಆ ಚನ್ನ ಮಲ್ಲಿಕಾರ್ಜುನನಿಗೆ ಒಲಿದ ಎಂಬ ಮಾತು ಗುಹೇಶ್ವರನು ಒಪ್ಪನಮ್ಮ. ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲರು. ಹಾವಿನ ಸಂಘವೇ ಲೇಸು ಕಂಡಯ್ಯ. ಕಾಮದ ಕಳೆಯ ಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ. ಇದು ಚನ್ನ ಮಲ್ಲಿಕಾರ್ಜುನನಿಗೆ ಒಪ್ಪುವ ಮಾತು ಕಾಣಿರಯ್ಯ. ಓ, ನಾ ಸತ್ತನೆಂದು ಹೆಣ ಕೂಗಿದುದುಂಟೆ, ಬಯಸಿಟ್ಟ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿಯಪ್ಪುವುದುಂಟೆ. ಈ ನಿನ್ನ ಮಾತು ಒಪ್ಪುವುದೇ ಗುಹೇಶ್ವರ ಲಿಂಗಕ್ಕೆ. ಪ್ರಭು, ಈ ಚಿನ್ನವನ್ನು ಇನ್ನೆಷ್ಟು ಪರೀಕ್ಷಿಸುವಿರಿ? ಈಕೆಯ ಮಹಾ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ಳಲು ಇಷ್ಟು ಸಾಕಲ್ಲವೇ? ಅಣ್ಣ ಬಸವಣ್ಣ, ಪ್ರಭುದೇವರ ಚಿತ್ತಕ್ಕೆ ಅಡ್ಡಿ ಮಾಡಿದಿರೇಕೆ? ಚಂದನವ ಕಡೆದು ಕೊರೆದು ತೈದಡೆ ನೊಂದೆನೆಂದು ಕಂಪ ಬಿಟ್ಟಿತೆ. ಕಡಿದ ಕಬ್ಬನ್ನು ತಂದು ಕಾಣದಲಿಕ್ಕಿ ಬೆಂದ ಪಾಕ ಸಕ್ಕರೆಯಾಗಿ ನೊಂದೆನೆಂದು ಸವಿಯ ಬಿಟ್ಟಿತೆ. ಎನ್ನ ತಂದೆ ಚನ್ನ ಮಲ್ಲಿಕಾರ್ಜುನ ದೇವನ ಶರಣೆಂಬೆ. ಆಹಾ ಆಹಾ, ಎಂತಹ ಅದ್ಭುತವಾದ ವಿಚಾರಧಾರೆಯಮ್ಮ ನಿನದು. ಶರಣರೇ, ನೋಡಿದಿರಾ ನಮ್ಮ ಮಹಾದೇವಿ ತಾಯಿಯ ಘನ ವ್ಯಕ್ತಿತ್ವವನ್ನು? ದಿಗಂಬರಳಾಗಿ ನಿಂತಿದ್ದರೂ ಕಿಂಚಿತ್ತೂ ಕೂಡ ವಿಕೃತ ಭಾವನೆಗಳನ್ನು ಮೂಡಿಸದೆ ಶಿವಯೋಗದಲ್ಲೇ ಬೆರೆತು ತನ್ನ ಹೆಂಡತನವನ್ನು ಉಳಿಸಿಕೊಂಡ ಮಹಾದೇವಿ ತಾಯಿಯನ್ನು ಶರಣರಿಗೆ ಈಗ ತೃಪ್ತಿಯಾಯಿತೆ. ಆದಿ ಅನಾದಿ ಶಕ್ತಿ ಎಂಬರು ಅದನಾರು ಬಲ್ಲರಯ್ಯ. ಅಂತರಂಗದ ಪ್ರಭೆ ಬಹಿರಂಗದಲ್ಲಿ ತಾನೇ ತಾನಾಗಿ ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲಿ ದಿರ್ಪ ಆ ಮಹಾದೇವಿಯ ಶ್ರೀಪಾದಗಳಿಗೆ ನಮೋ
ನಮಃ. ಬಸವಣ್ಣ, ನಮಗಿಂದು ಮಹದಾನಂದವಾಗಿದೆ. ಅಮ್ಮ ಮಹಾದೇವಿ, ಪ್ರಭು, ಇಂದಿನಿಂದ ನೀನು ನಮಗೆ ಮಾತ್ರವಲ್ಲ, ಇಲ್ಲಿ ನೆರೆದಿರುವಂತಹ ಎಲ್ಲ ಶರಣೆಯರಿಗೂ ಅಕ್ಕ. ಧನ್ಯಳಾದೆ ಪ್ರಭು, ಧನ್ಯಳಾದೆ.